ಓಂ ನಮಃ ಶಿವಾಯ ಎಂಬ ಮಂತ್ರವು ಸಾಮಾನ್ಯವಾಗಿ ಸರಳವಾಗಿದೆ, ಆದರೆ ನಂಬಲಾಗದಷ್ಟು ಶಕ್ತಿಯುತವಾಗಿದೆ. ಇದು ಶಿವನ ಪಠಣ ಅಥವಾ ಧ್ಯಾನ ಎಂದು ಹಲವರು ನಂಬುತ್ತಾರೆ, ಆದರೆ ಅದರ ಪರಿಣಾಮಗಳು ಅದನ್ನು ಮೀರಿವೆ. ಈ ಮಂತ್ರವನ್ನು ನಿಯಮಿತವಾಗಿ ಪಠಿಸುವ ಮೂಲಕ ಜನರು ತಮ್ಮ ಜೀವನದಲ್ಲಿ ಆಳವಾದ ಬದಲಾವಣೆಗಳನ್ನು ಅನುಭವಿಸಿದ್ದಾರೆ. ಓಂ ನಮಃ ಶಿವಾಯ ಎಂದರೆ ನಾನು ಶಿವನಿಗೆ ನಮಸ್ಕರಿಸುತ್ತೇನೆ ಮತ್ತು ಹಿಂದಿಯಲ್ಲಿ ಇದು ಶಿವನಿಗೆ ಗೌರವ ಸಲ್ಲಿಸುವ ಸರಳ ಕ್ರಿಯೆಯಂತೆ ಭಾಸವಾಗುತ್ತದೆ. ಆದಾಗ್ಯೂ ಮಂತ್ರದ ರೂಪದಲ್ಲಿ ಮಾತನಾಡುವಾಗ ಅದರ ಮಹತ್ವ ಮತ್ತು ಪ್ರಭಾವವು ಗುಣಿಸುತ್ತದೆ. ಈ ಮಂತ್ರವನ್ನು ಪ್ರತಿದಿನ ಪಠಿಸುವುದರಿಂದ ಪರಿವರ್ತನೆಯ ಪರಿಣಾಮಗಳನ್ನು ತರಬಹುದು. ಈ ಮಂತ್ರವನ್ನು ಪಠಿಸುವ ಮೂಲಕ ವಿಶೇಷ ಆಶೀರ್ವಾದವನ್ನು ನೀಡುವ ಶಿವನೊಂದಿಗೆ ಸಂಪರ್ಕವನ್ನು ಸ್ಥಾಪಿಸುತ್ತದೆ ಎಂದು ನಂಬಲಾಗಿದೆ. ಜನರು ತಾವು ಊಹಿಸಿರದ ವಿಷಯಗಳಿಂದ ತಮ್ಮನ್ನು ತಾವು ಆಶೀರ್ವದಿಸುತ್ತಿದ್ದಾರೆ. ಈ ಮಂತ್ರವನ್ನು ಲಘುವಾಗಿ ತೆಗೆದುಕೊಳ್ಳಬಾರದು. ಇದು ಆಸೆಗಳನ್ನು ಮತ್ತು ಪ್ರಚೋದನೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇಂದಿನ ಜಗತ್ತಿನಲ್ಲಿ ಅನೇಕರು ಅನಿಯಂತ್ರಿತ ಬಯಕೆಗಳೊಂದಿಗೆ ಹೋರಾಡುತ್ತಾರೆ. ಇದು ವಿಷಾದನೀಯ ಕ್ರಿಯೆಗಳಿಗೆ ಅಥವಾ ವ್ಯರ್ಥ ಜೀವನಕ್ಕೆ ಕಾರಣವಾಗುತ್ತದೆ. ಆದರೆ ಒಬ್ಬರು ನಿಯಮಿತವಾಗಿ ಈ ಓಂ ನಮಃ ಶಿವಾಯ ಎಂದು ಜಪಿಸಿದಾಗ ಅವರು ಭಕ್ತಿ ಮತ್ತು ಸಕಾರಾತ್ಮಕತೆಯ ಕಡೆಗೆ ಬದಲಾವಣೆಯನ್ನು ಅನುಭವಿಸುತ್ತಾರೆ, ತಮ್ಮ ಆಸೆಗಳನ್ನು ನಿಯಂತ್ರಿಸುತ್ತಾರೆ. ಮಂತ್ರವು ಶಾಂತಗೊಳಿಸುವ ಪರಿಣಾಮವನ್ನು ಹೊಂದಿದೆ, ಒತ್ತಡ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಹೊರಹಾಕುತ್ತದೆ. ಇದು ಸಕಾರಾತ್ಮಕ ಶಕ್ತಿ ಮತ್ತು ನೆಮ್ಮದಿಯಿಂದ ಒಬ್ಬರನ್ನು ತುಂಬುತ್ತದೆ, ಜೀವನದ ಎಲ್ಲ ಅಂಶಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಒಬ್ಬರು ಅದರೊಂದಿಗೆ ಹೆಚ್ಚು ಸಂಪರ್ಕ ಹೊಂದುತ್ತಾರೆ, ಅವರು ಒತ್ತಡ ಮತ್ತು ನಕಾರಾತ್ಮಕತೆಯಿಂದ ದೂರವಾಗುತ್ತಾರೆ. ಇದರ ಪ್ರಭಾವವು ಎಷ್ಟು ಗಾಢವಾಗಿದೆ ಎಂದರೆ ಅದು ನಕಾರಾತ್ಮಕ ಆಲೋಚನೆಗಳನ್ನು ಹಿಡಿದಿಟ್ಟುಕೊಳ್ಳುವುದನ್ನು ತಡೆಯುತ್ತದೆ, ಶಾಂತಿ ಮತ್ತು ಸಂತೋಷದ ಭಾವವನ್ನು ತರುತ್ತದೆ. ಅಂತಿಮವಾಗಿ ಓಂ ನಮಃ ಶಿವಾಯ ಎಂದು ಪಠಿಸುವ ದೊಡ್ಡ ಪ್ರಯೋಜನವೆಂದರೆ ಆಳವಾದ ಆನಂದವನ್ನು ಅನುಭವಿಸುವುದು. ಈ ಮಂತ್ರವನ್ನು ನಿಯಮಿತವಾಗಿ ಪಠಿಸುವವರು ಶಿವನ ಭಕ್ತಿಯಲ್ಲಿ ಮುಳುಗುತ್ತಾರೆ, ಆಗಾಗ್ಗೆ ಲೌಕಿಕ ಚಿಂತೆಗಳನ್ನು ಮೀರುತ್ತಾರೆ. ಜೀವನವು ಹೆಚ್ಚು ಸಂತೋಷದಾಯಕವಾಗುತ್ತದೆ ಮತ್ತು ಅವರು ಸಂತೋಷವನ್ನು ಹೊರಸೂಸುತ್ತಾರೆ, ಇತರರಿಗೆ ಸಂತೋಷವನ್ನು ಹರಡುತ್ತಾರೆ. ಈ ಮಂತ್ರವನ್ನು ಎಷ್ಟು ಬಾರಿ ಮತ್ತು ಎಷ್ಟು ಬಾರಿ ಪಠಿಸಬೇಕು ಎಂಬುದರ ಕುರಿತು ಶಾಸ್ತ್ರಗಳು ದಿನಕ್ಕೆ 108 ಬಾರಿ ಶಿಫಾರಸು ಮಾಡುತ್ತವೆ, ಮೇಲಾಗಿ ಧ್ಯಾನದ ಸಮಯದಲ್ಲಿ. ಆದಾಗ್ಯೂ 108 ಬಾರಿ ಜಪ ಮಾಡುವುದು ಕಾರ್ಯಸಾಧ್ಯವಲ್ಲದಿದ್ದರೆ ಯಾವುದೇ ಪ್ರಾಮಾಣಿಕ ಪ್ರಯತ್ನವೂ ಎಣಿಕೆಯಾಗುತ್ತದೆ. ಒಬ್ಬರ ನಂಬಿಕೆ ಮತ್ತು ಭಕ್ತಿಯ ಆಳವು ಅತ್ಯಂತ ಮುಖ್ಯವಾಗಿದೆ. ಇದು ಪರಿಮಾಣದ ಬಗ್ಗೆ ಅಲ್ಲ, ಆದರೆ ಒಬ್ಬರ ಭಕ್ತಿಯ ಗುಣಮಟ್ಟ. ಭಕ್ತಿಯಲ್ಲಿ ಯಾವುದೇ ಹೆಚ್ಚುವರಿ ಅಥವಾ ಕೊರತೆ ಇಲ್ಲ. ಮುಖ್ಯವಾದುದು ಒಬ್ಬರ ನಂಬಿಕೆಯ ಪ್ರಾಮಾಣಿಕತೆ. ನೀವು ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹರ ಹರ ಮಹಾದೇವ್.